ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆಯ ಬಳಿಕ ಎಸ್ಕೇಪ್ ಆಗಿರುವಂತಹ ಉಳಿದ ನಕ್ಸಲರು ಕೇರಳ ಕರ್ನಾಟಕ ಗಡಿ ಭಾಗಕ್ಕೆ ಬಂದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಗಡಿ ಭಾಗದಲ್ಲಿ ತೀವ್ರಗೊಂಡಿದೆ ಕಾಂಬಿಂಗ್ ಕಾರ್ಯಾಚರಣೆ. ವಯನಾಡು ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಲಿಕಾಪ್ಟರ್ ಡ್ರೋನ್ ಅನ್ನು ಬಳಕೆ ಮಾಡಿಕೊಂಡು ಶೋಧವನ್ನ ಮಾಡ್ತಾ ಇದ್ದಾರೆ. ದಟ್ಟ ಅರಣ್ಯದಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ತಿರುನೆಲ್ಲಿ, ಬಾನಾಸುರ, ಕಂಬಮಲ್ಲ ಮತ್ತು ಮೊದಲಾದ ಭಾಗಗಳಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಿ ಆತನನ್ನ ಹತ್ಯೆ ಮಾಡಲಾಯಿತು. ನಂತರ ಉಳಿದಂತಹ ನಕ್ಸಲ್ಗಳ ಹುಡುಕಾಟದಲ್ಲಿ ಈಗ ಕಾರ್ಯ ನಡೀತಾ ಇದೆ. ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ತೀವ್ರಗೊಂಡಿದೆ ಕೂಡ ಕಾರ್ಯಾಚರಣೆ. ಹಾಗಾಗಿ ಒಂದು ಕಾರ್ಯಾಚರಣೆಯಲ್ಲಿ ಉಳಿದಂತಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸ್ ಏನಿತ್ತು, ಇನ್ನ ಉಳಿದಂತಹ ನಕ್ಸಲರು ಏನು ಎಸ್ಕೇಪ್ ಆಗಿದ್ರು ಅವರನ್ನ ಹುಡುಕಾಟದಲ್ಲಿ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಆ ಒಂದು ಕಾರ್ಯಾಚರಣೆ ಹೇಗಿದೆ ಅಂತ ಹೇಳಿ. ಎಸ್ಕೇಪ್ ಆದಂತಹ ನಕ್ಸಲ್ಗಳು ಇದ್ರಲ್ಲ, ಇನ್ನ 3-4 ಜನ ಅವರನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ಅದನ್ನ ನಾವು ನೋಡ್ತಾ ಇದ್ದೀವಿ. ಹೆಲಿಕಾಪ್ಟರ್ ಅನ್ನ ಬಳಕೆ ಮಾಡಿಕೊಂಡು ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗಗಳಲ್ಲಿ ಈ ಒಂದು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ವಯನಾಡು ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಈ ಶೋಧ ಕಾರ್ಯ ನಡೀತಾ ಇದೆ. ಹೆಲಿಕಾಪ್ಟರ್ ಡ್ರೋನ್ ಅನ್ನ ಬಳಕೆ ಮಾಡಿಕೊಂಡು ಅರಣ್ಯ ಪ್ರದೇಶದಲ್ಲಿ ಎಲ್ಲಿ ಅವಿತು ಕುಳಿತಿರ್ತಾರೆ ಅನ್ನುವುದರ ಕುರಿತಾಗಿ ಅವರು ಈ ಒಂದು ಕಾರ್ಯಾಚರಣೆಯನ್ನ ತ್ವರಿತವಾಗಿ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಅದನ್ನ ನೋಡ್ತಾ ಇದ್ದೀವಿ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆಯ ಬಳಿಕ ಎಸ್ಕೇಪ್ ಆಗಿರುವಂತಹ ಉಳಿದ ನಕ್ಸಲರು ಕೇರಳ ಕರ್ನಾಟಕ ಗಡಿ ಭಾಗಕ್ಕೆ ಬಂದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಗಡಿ ಭಾಗದಲ್ಲಿ ತೀವ್ರಗೊಂಡಿದೆ ಕಾಂಬಿಂಗ್ ಕಾರ್ಯಾಚರಣೆ. ವಯನಾಡು ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಲಿಕಾಪ್ಟರ್ ಡ್ರೋನ್ ಅನ್ನ ಬಳಕೆ ಮಾಡಿಕೊಂಡು ಶೋಧವನ್ನ ಮಾಡ್ತಾ ಇದ್ದಾರೆ. ದಟ್ಟ ಅರಣ್ಯದಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ತಿರುನೆಲ್ಲಿ, ಬಾನಾಸುರ, ಕಂಬಮಲ್ಲ ಮತ್ತು ಮೊದಲಾದ ಭಾಗಗಳಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಿ ಆತನನ್ನ ಹತ್ಯೆ ಮಾಡಲಾಯಿತು. ನಂತರ ಉಳಿದಂತಹ ನಕ್ಸಲ್ಗಳ ಹುಡುಕಾಟದಲ್ಲಿ ಈಗ ಕಾರ್ಯ ನಡೀತಾ ಇದೆ. ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ತೀವ್ರಗೊಂಡಿದೆ ಕೂಡ ಕಾರ್ಯಾಚರಣೆ. ಹಾಗಾಗಿ ಒಂದು ಕಾರ್ಯಾಚರಣೆಯಲ್ಲಿ ಉಳಿದಂತಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸ್ ಏನಿತ್ತು, ಇನ್ನ ಉಳಿದಂತಹ ನಕ್ಸಲರು ಏನು ಎಸ್ಕೇಪ್ ಆಗಿದ್ರು ಅವರನ್ನ ಹುಡುಕಾಟದಲ್ಲಿ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಆ ಒಂದು ಕಾರ್ಯಾಚರಣೆ ಹೇಗಿದೆ ಅಂತ ಹೇಳಿ. ಎಸ್ಕೇಪ್ ಆದಂತಹ ನಕ್ಸಲ್ಗಳು ಇದ್ರಲ್ಲ, ಇನ್ನ 3-4 ಜನ ಅವರನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ಅದನ್ನ ನಾವು ನೋಡ್ತಾ ಇದ್ದೀವಿ. ಹೆಲಿಕಾಪ್ಟರ್ ಅನ್ನ ಬಳಕೆ ಮಾಡಿಕೊಂಡು ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗಗಳಲ್ಲಿ ಈ ಒಂದು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ವಯನಾಡು ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಈ ಶೋಧ ಕಾರ್ಯ ನಡೀತಾ ಇದೆ. ಹೆಲಿಕಾಪ್ಟರ್ ಡ್ರೋನ್ ಅನ್ನ ಬಳಕೆ ಮಾಡಿಕೊಂಡು ಅರಣ್ಯ ಪ್ರದೇಶದಲ್ಲಿ ಎಲ್ಲಿ ಅವಿತು ಕುಳಿತಿರ್ತಾರೆ ಅನ್ನುವುದರ ಕುರಿತಾಗಿ ಅವರು ಈ ಒಂದು ಕಾರ್ಯಾಚರಣೆಯನ್ನ ತ್ವರಿತವಾಗಿ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಅದನ್ನ ನೋಡ್ತಾ ಇದ್ದೀವಿ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆಯ ಬಳಿಕ ಎಸ್ಕೇಪ್ ಆಗಿರುವಂತಹ ಉಳಿದ ನಕ್ಸಲರು ಕೇರಳ ಕರ್ನಾಟಕ ಗಡಿ ಭಾಗಕ್ಕೆ ಬಂದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಗಡಿ ಭಾಗದಲ್ಲಿ ತೀವ್ರಗೊಂಡಿದೆ ಕಾಂಬಿಂಗ್ ಕಾರ್ಯಾಚರಣೆ. ವಯನಾಡು ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಲಿಕಾಪ್ಟರ್ ಡ್ರೋನ್ ಅನ್ನ ಬಳಕೆ ಮಾಡಿಕೊಂಡು ಶೋಧವನ್ನ ಮಾಡ್ತಾ ಇದ್ದಾರೆ. ದಟ್ಟ ಅರಣ್ಯದಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ತಿರುನೆಲ್ಲಿ, ಬಾನಾಸುರ, ಕಂಬಮಲ್ಲ ಮತ್ತು ಮೊದಲಾದ ಭಾಗಗಳಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಿ ಆತನನ್ನ ಹತ್ಯೆ ಮಾಡಲಾಯಿತು. ನಂತರ ಉಳಿದಂತಹ ನಕ್ಸಲ್ಗಳ ಹುಡುಕಾಟದಲ್ಲಿ ಈಗ ಕಾರ್ಯ ನಡೀತಾ ಇದೆ. ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ತೀವ್ರಗೊಂಡಿದೆ ಕೂಡ ಕಾರ್ಯಾಚರಣೆ. ಹಾಗಾಗಿ ಒಂದು ಕಾರ್ಯಾಚರಣೆಯಲ್ಲಿ ಉಳಿದಂತಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸ್ ಏನಿತ್ತು, ಇನ್ನ ಉಳಿದಂತಹ ನಕ್ಸಲರು ಏನು ಎಸ್ಕೇಪ್ ಆಗಿದ್ರು ಅವರನ್ನ ಹುಡುಕಾಟದಲ್ಲಿ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಆ ಒಂದು ಕಾರ್ಯಾಚರಣೆ ಹೇಗಿದೆ ಅಂತ ಹೇಳಿ. ಎಸ್ಕೇಪ್ ಆದಂತಹ ನಕ್ಸಲ್ಗಳು ಇದ್ರಲ್ಲ, ಇನ್ನ 3-4 ಜನ ಅವರನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ಅದನ್ನ ನಾವು ನೋಡ್ತಾ ಇದ್ದೀವಿ. ಹೆಲಿಕಾಪ್ಟರ್ ಅನ್ನ ಬಳಕೆ ಮಾಡಿಕೊಂಡು ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗಗಳಲ್ಲಿ
ಈ ಒಂದು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ವಯನಾಡ್ ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಈ ಶೋಧ ಕಾರ್ಯ ನಡೀತಾ ಇದೆ. ಹೆಲಿಕಾಪ್ಟರ್ ಡ್ರೋನ್ ಅನ್ನ ಬಳಕೆ ಮಾಡಿಕೊಂಡು ಅರಣ್ಯ ಪ್ರದೇಶದಲ್ಲಿ ಎಲ್ಲಿ ಅವಿತು ಕುಳಿತಿರ್ತಾರೆ ಅನ್ನುವುದರ ಕುರಿತಾಗಿ ಅವರು ಈ ಒಂದು ಕಾರ್ಯಾಚರಣೆಯನ್ನ ತ್ವರಿತವಾಗಿ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಅದನ್ನ ನೋಡ್ತಾ ಇದ್ದೀವಿ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆಯ ಬಳಿಕ ಎಸ್ಕೇಪ್ ಆಗಿರುವಂತಹ ಉಳಿದ ನಕ್ಸಲರು ಕೇರಳ ಕರ್ನಾಟಕ ಗಡಿ ಭಾಗಕ್ಕೆ ಬಂದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಗಡಿ ಭಾಗದಲ್ಲಿ ತೀವ್ರಗೊಂಡಿದೆ ಕಾಂಬಿಂಗ್ ಕಾರ್ಯಾಚರಣೆ. ವಯನಾಡು ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಲಿಕಾಪ್ಟರ್ ಡ್ರೋನ್ ಅನ್ನ ಬಳಕೆ ಮಾಡಿಕೊಂಡು ಶೋಧವನ್ನ ಮಾಡ್ತಾ ಇದ್ದಾರೆ. ದಟ್ಟ ಅರಣ್ಯದಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ತಿರುನೆಲ್ಲಿ, ಬಾನಾಸುರ, ಕಂಬಮಲ್ಲ ಮತ್ತು ಮೊದಲಾದ ಭಾಗಗಳಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಿ ಆತನನ್ನ ಹತ್ಯೆ ಮಾಡಲಾಯಿತು. ನಂತರ ಉಳಿದಂತಹ ನಕ್ಸಲ್ಗಳ ಹುಡುಕಾಟದಲ್ಲಿ ಈಗ ಕಾರ್ಯ ನಡೀತಾ ಇದೆ. ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ತೀವ್ರಗೊಂಡಿದೆ ಕೂಡ ಕಾರ್ಯಾಚರಣೆ. ಹಾಗಾಗಿ ಒಂದು ಕಾರ್ಯಾಚರಣೆಯಲ್ಲಿ ಉಳಿದಂತಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸ್ ಏನಿತ್ತು, ಇನ್ನ ಉಳಿದಂತಹ ನಕ್ಸಲರು ಏನು ಎಸ್ಕೇಪ್ ಆಗಿದ್ರು ಅವರನ್ನ ಹುಡುಕಾಟದಲ್ಲಿ ಈಗ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಆ ಒಂದು ಕಾರ್ಯಾಚರಣೆ ಹೇಗಿದೆ ಅಂತ ಹೇಳಿ. ಎಸ್ಕೇಪ್ ಆದಂತಹ ನಕ್ಸಲ್ಗಳು ಇದ್ರಲ್ಲ, ಇನ್ನ 3-4 ಜನ ಅವರನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ಅದನ್ನ ನಾವು ನೋಡ್ತಾ ಇದ್ದೀವಿ. ಹೆಲಿಕಾಪ್ಟರ್ ಅನ್ನ ಬಳಕೆ ಮಾಡಿಕೊಂಡು ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗಗಳಲ್ಲಿ ಈ ಒಂದು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ವಯನಾಡ್ ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಈ ಶೋಧ ಕಾರ್ಯ ನಡೀತಾ ಇದೆ. ಹೆಲಿಕಾಪ್ಟರ್ ಡ್ರೋನ್ ಅನ್ನ ಬಳಕೆ ಮಾಡಿಕೊಂಡು ಅರಣ್ಯ ಪ್ರದೇಶದಲ್ಲಿ ಎಲ್ಲಿ ಅವಿತು ಕುಳಿತಿರ್ತಾರೆ ಅನ್ನುವುದರ ಕುರಿತಾಗಿ ಅವರು ಈ ಒಂದು ಕಾರ್ಯಾಚರಣೆಯನ್ನ ತ್ವರಿತವಾಗಿ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಅದನ್ನ ನೋಡ್ತಾ ಇದ್ದೀವಿ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆಯ ಬಳಿಕ ಎಸ್ಕೇಪ್ ಆಗಿರುವಂತಹ ಉಳಿದ ನಕ್ಸಲರು ಕೇರಳ ಕರ್ನಾಟಕ ಗಡಿ ಭಾಗಕ್ಕೆ ಬಂದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಗಡಿ ಭಾಗದಲ್ಲಿ ತೀವ್ರಗೊಂಡಿದೆ ಕಾಂಬಿಂಗ್ ಕಾರ್ಯಾಚರಣೆ. ವಯನಾಡು ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಹೆಲಿಕಾಪ್ಟರ್ ಡ್ರೋನ್ ಅನ್ನ ಬಳಕೆ ಮಾಡಿಕೊಂಡು ಶೋಧವನ್ನ ಮಾಡ್ತಾ ಇದ್ದಾರೆ. ದಟ್ಟ ಅರಣ್ಯದಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ತಿರುನೆಲ್ಲಿ, ಬಾನಾಸುರ, ಕಂಬಮಲ್ಲ ಮತ್ತು ಮೊದಲಾದ ಭಾಗಗಳಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಿ ಆತನನ್ನ ಹತ್ಯೆ ಮಾಡಲಾಯಿತು. ನಂತರ ಉಳಿದಂತಹ ನಕ್ಸಲ್ಗಳ ಹುಡುಕಾಟದಲ್ಲಿ ಈಗ ಕಾರ್ಯ ನಡೀತಾ ಇದೆ. ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ತೀವ್ರಗೊಂಡಿದೆ ಕೂಡ ಕಾರ್ಯಾಚರಣೆ. ಹಾಗಾಗಿ ಒಂದು ಕಾರ್ಯಾಚರಣೆಯಲ್ಲಿ ಉಳಿದಂತಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸ್ ಏನಿತ್ತು, ಇನ್ನ ಉಳಿದಂತಹ ನಕ್ಸಲರು ಏನು ಎಸ್ಕೇಪ್ ಆಗಿದ್ರು ಅವರನ್ನ ಹುಡುಕಾಟದಲ್ಲಿ ಈಗ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಆ ಒಂದು ಕಾರ್ಯಾಚರಣೆ ಹೇಗಿದೆ ಅಂತ ಹೇಳಿ. ಎಸ್ಕೇಪ್ ಆದಂತಹ ನಕ್ಸಲ್ಗಳು ಇದ್ರಲ್ಲ, ಇನ್ನ 3-4 ಜನ ಅವರನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ಅದನ್ನ ನಾವು ನೋಡ್ತಾ ಇದ್ದೀವಿ. ಹೆಲಿಕಾಪ್ಟರ್ ಅನ್ನ ಬಳಕೆ ಮಾಡಿಕೊಂಡು ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗಗಳಲ್ಲಿ ಈ ಒಂದು ಶೋಧ ಕಾರ್ಯವನ್ನ